ನಾನು ನಿಶ್ಚಿತವಾಗಿಯೂ ಕೂಡ ನಾನು ಇದನ್ನ ಹಿಂದೆ ನನ್ನ ಒಂದು ಅವಧಿಯಲ್ಲಿ ನಡೆದಂತ ಬೆಳವಣಿಗೆಗಳು ಹೇಳ್ತೇನೆ. ಯಾಕಂದ್ರೆ ಮೊದಲೇ ನಾವು ಬೆಳಗುಂದೂರಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ಅದನ್ನ ಕಾವೇರಿ ಅಂತಿಮ ತೀರ್ಪದಲ್ಲಿ ಅದನ್ನ ಕಡಿತಗೊಳಿಸಿ 177 TMC ಮಾಡಿದ್ರು. ಸೊ ಸುಮಾರು 14+ TMC ನಮಗೆ ಅವ್ರಿಗೆ ಕಡಿಮೆ ಆಯ್ತು, ನಮಗೆ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಅದನ್ನ ತಗೊಂಡು ಮತ್ತು ಬೆಂಗಳೂರಿಗೂ ಕೂಡ ಇವತ್ತು 4.75 TMC ಅದು ಕನ್ಸಂಪ್ಟಿವ್ ಮತ್ತು ನಾನ್ ಕನ್ಸಂಪ್ಟಿವ್ ಮಾಡಿದಾಗ ಒಂದು 25 TMC ಆಗುತ್ತೆ. 15 ಒಂದು 14 ಒಂದು 15 25 ಅಂದ್ರೆ ಸುಮಾರು 38-39 TMC ಆಗುತ್ತೆ. ಪ್ಲಸ್ ಫ್ಲಡ್ ವಾಟರ್ ವ್ಯರ್ಥವಾಗಿ ಪ್ರತಿ ವರ್ಷ ಇವತ್ತು ಸಹ ಸಮುದ್ರಕ್ಕೆ ಹರಿದಾಗುವಂಥದ್ದು. ಇದೆಲ್ಲವನ್ನ ಇಟ್ಕೊಂಡೇ ಇವತ್ತು ಸಹ ನಾವು ಅಂದು 65 TMC ಒಂದು ಮೇಕೆದಾಟು ಡ್ಯಾಮ್ಗೆ ಇವತ್ತು ಸಹ ಪ್ರಸ್ತಾವನೆಯನ್ನ ಇವತ್ತು ನಾನಿದ್ದಾಗೆ ಇವತ್ತೊಂದು ರೀಜನಲ್ ಆಫೀಸ್ ಕಳಿಸಿದ್ವಿ. ಯಾಕಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಇದೆ. ಯಾಕಂದ್ರೆ ನಮಗೆ 14.5 TMC ಸಿಕ್ಕಿದೆ, ಅವ್ರು ಕಡಿಮೆಯಾಗಿ ನಮ್ಗೆ ಸಿಕ್ಕಿದೆ, ಅದನ್ನ ಸ್ಟೋರ್ ಮಾಡ್ಕೋಬೇಕಾ. ಬೆಂಗಳೂರು ಕುಡಿ ನೀರಿಗೆ ಸುಮಾರು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ ನಲ್ಲಿ ಸುಮಾರು 20-25 TMC ಬರ್ತದೆ, ಅದನ್ನ ನಾವು ಸ್ಟೋರ್ ಮಾಡ್ಕೋಬೇಕಾ. ಫ್ಲಡ್ ಆಗಿ ಬಂದಿದ್ದಂತ ನೀರನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ. ಮತ್ತೆ ಇದೆಲ್ಲವೂ ಕೂಡ ಮಾಡ್ಕೊಂಡು ನಾವು ಮೇಕೆದಾಟು ಮಾಡೋದ್ರಿಂದ, ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ತಮಿಳುನಾಡಿಗೂ ಕೂಡ ಸಂಕಷ್ಟ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ತಮಿಳುನಾಡಿಗೂ ಕೂಡ ಇದು ಅನುಕೂಲ ಇದೆ. ಆದ್ರೆ ಅಲ್ಲಿ ಏನಾಗಿದೆ, ರಾಜಕೀಯ ಇಶ್ಯೂ ಆಗಿದೆ. ಅಲ್ಲಿ ಯಾರು ಇದರಲ್ಲಿ ಮೆರಿಟ್ ಏನು ಸತ್ಯ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಕೊಂಡು ಯಾರಾದ್ರೂ ಒಬ್ರು ಒಂದು ರಾಜಕೀಯ ಪಕ್ಷ ಮಾಡಿದ್ರೆ ಒಂದು ರಾಜಕೀಯ ಪಕ್ಷ ಅದನ್ನ ಲಾಭ ತಗೊಳಕ್ ಹೋಗ್ತದೆ ಅಂತ ಹೇಳಿ ಅಲ್ಲಿ ರಾಜಕೀಯದ ನಿರ್ಣಯಗಳಾಗ್ತಾ ಇದೆ ಹೊರತು ಅವರ ರಾಜ್ಯಕ್ಕೆ ಮೇಕೆದಾಟದಿಂದ ಸಂಪೂರ್ಣವಾಗಿ ಇವತ್ತು ಸಹ ಲಾಭ ಆಗ್ತದೆ. ಅದನ್ನ ಅವ್ರು ಅರ್ಥಕೊಳ್ಬೇಕು, ಆ ಕೆಲಸ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡು ನಿಮಗೆ ಮೇಕೆದಾಟದಿಂದ ಅವ್ರ ಪರವಾನಗಿ ಬೇಕಾಗಿಲ್ಲ ಅಂತ ಇವತ್ತು CWC ಹೇಳಿದೆ. ಇವತ್ತು ಅದಾಗಿನೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗತ್ತೆ ಸಂಕಷ್ಟದ ಸಂದರ್ಭದಲ್ಲಿ ಅಂತ ಹೇಳಿ. ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಅವರು ಕೂಡ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಅವತ್ತು ರಾಮಲಿಂಗಾರೆಡ್ಡಿ ಇದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್, ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡುವಂತ ಕೆಲಸ ಮಾಡ್ತೀವಿ. ನಾನು ನಿಶ್ಚಿತವಾಗಿಯೂ ಕೂಡ ನಾನು ಇದನ್ನ ಹಿಂದೆ ನನ್ನ ಒಂದು ಅವಧಿಯಲ್ಲಿ ನಡೆದಂತ ಬೆಳವಣಿಗೆಗಳು ಹೇಳ್ತೇನೆ. ಯಾಕಂದ್ರೆ ಮೊದಲೇ ನಾವು ಬೆಳಗುಂದೂರಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ಅದನ್ನ ಕಾವೇರಿ ಅಂತಿಮ ತೀರ್ಪದಲ್ಲಿ ಅದನ್ನ ಕಡಿತಗೊಳಿಸಿ 177 TMC ಮಾಡಿದ್ರು. ಸೊ ಸುಮಾರು 14+ TMC ನಮಗೆ ಅವ್ರಿಗೆ ಕಡಿಮೆ ಆಯ್ತು, ನಮಗೆ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಅದನ್ನ ತಗೊಂಡು ಮತ್ತು ಬೆಂಗಳೂರಿಗೂ ಕೂಡ ಇವತ್ತು 4.75 TMC ಅದು ಕನ್ಸಂಪ್ಟಿವ್ ಮತ್ತು ನಾನ್ ಕನ್ಸಂಪ್ಟಿವ್ ಮಾಡಿದಾಗ ಒಂದು 25 TMC ಆಗುತ್ತೆ. 15 ಒಂದು 14 ಒಂದು 15 25 ಅಂದ್ರೆ ಸುಮಾರು 38-39 TMC ಆಗುತ್ತೆ. ಪ್ಲಸ್ ಫ್ಲಡ್ ವಾಟರ್ ವ್ಯರ್ಥವಾಗಿ ಪ್ರತಿ ವರ್ಷ ಇವತ್ತು ಸಹ ಸಮುದ್ರಕ್ಕೆ ಹರಿದಾಗುವಂಥದ್ದು. ಇದೆಲ್ಲವನ್ನ ಇಟ್ಕೊಂಡೇ ಇವತ್ತು ಸಹ ನಾವು ಅಂದು 65 TMC ಒಂದು ಮೇಕೆದಾಟು ಡ್ಯಾಮ್ಗೆ ಇವತ್ತು ಸಹ ಪ್ರಸ್ತಾವನೆಯನ್ನ ಇವತ್ತು ನಾನಿದ್ದಾಗೆ ಇವತ್ತೊಂದು ರೀಜನಲ್ ಆಫೀಸ್ ಕಳಿಸಿದ್ವಿ. ಯಾಕಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಇದೆ. ಯಾಕಂದ್ರೆ ನಮಗೆ 14.5 TMC ಸಿಕ್ಕಿದೆ, ಅವ್ರು ಕಡಿಮೆಯಾಗಿ ನಮ್ಗೆ ಸಿಕ್ಕಿದೆ, ಅದನ್ನ ಸ್ಟೋರ್ ಮಾಡ್ಕೋಬೇಕಾ. ಬೆಂಗಳೂರು ಕುಡಿ ನೀರಿಗೆ ಸುಮಾರು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ ನಲ್ಲಿ ಸುಮಾರು 20-25 TMC ಬರ್ತದೆ, ಅದನ್ನ ನಾವು ಸ್ಟೋರ್ ಮಾಡ್ಕೋಬೇಕಾ. ಫ್ಲಡ್ ಆಗಿ ಬಂದಿದ್ದಂತ ನೀರನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ. ಮತ್ತೆ ಇದೆಲ್ಲವೂ ಕೂಡ ಮಾಡ್ಕೊಂಡು ನಾವು ಮೇಕೆದಾಟು ಮಾಡೋದ್ರಿಂದ, ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ತಮಿಳುನಾಡಿಗೂ ಕೂಡ ಸಂಕಷ್ಟ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ತಮಿಳುನಾಡಿಗೂ ಕೂಡ ಇದು ಅನುಕೂಲ ಇದೆ. ಆದ್ರೆ ಅಲ್ಲಿ ಏನಾಗಿದೆ, ರಾಜಕೀಯ ಇಶ್ಯೂ ಆಗಿದೆ. ಅಲ್ಲಿ ಯಾರು ಇದರಲ್ಲಿ ಮೆರಿಟ್ ಏನು ಸತ್ಯ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಕೊಂಡು ಯಾರಾದ್ರೂ ಒಬ್ರು ಒಂದು ರಾಜಕೀಯ ಪಕ್ಷ ಮಾಡಿದ್ರೆ ಒಂದು ರಾಜಕೀಯ ಪಕ್ಷ ಅದನ್ನ ಲಾಭ ತಗೊಳಕ್ ಹೋಗ್ತದೆ ಅಂತ ಹೇಳಿ ಅಲ್ಲಿ ರಾಜಕೀಯದ ನಿರ್ಣಯಗಳಾಗ್ತಾ ಇದೆ ಹೊರತು ಅವರ ರಾಜ್ಯಕ್ಕೆ ಮೇಕೆದಾಟದಿಂದ ಸಂಪೂರ್ಣವಾಗಿ ಇವತ್ತು ಸಹ ಲಾಭ ಆಗ್ತದೆ. ಅದನ್ನ ಅವ್ರು ಅರ್ಥಕೊಳ್ಬೇಕು, ಆ ಕೆಲಸ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡು ನಿಮಗೆ ಮೇಕೆದಾಟದಿಂದ ಅವ್ರ ಪರವಾನಗಿ ಬೇಕಾಗಿಲ್ಲ ಅಂತ ಇವತ್ತು CWC ಹೇಳಿದೆ. ಇವತ್ತು ಅದಾಗಿನೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗತ್ತೆ ಸಂಕಷ್ಟದ ಸಂದರ್ಭದಲ್ಲಿ ಅಂತ ಹೇಳಿ. ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಅವರು ಕೂಡ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಅವತ್ತು ರಾಮಲಿಂಗಾರೆಡ್ಡಿ ಇದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್, ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡುವಂತ ಕೆಲಸ ಮಾಡ್ತೀವಿ.